ಗಗನ ನೋಡುತ್ತಿರೋ ಅಕ್ಕಿ ದರ, ಜನಜೀವನ ದುಸ್ತರ, ಬಡವರು ನಡುಗುತ್ತಿದ್ದಾರೆ ತರತರ. ಇದುವೇ ಈ ಹೊತ್ತಿನ ವಿಶೇಷ ಅಕ್ಕಿ ಕಕ್ಕಾಬಿಕ್ಕೆ. ರಾಜ್ಯದಲ್ಲಿ ಅಕ್ಕಿ ದರ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ. ಬಡವರಂತೂ ಅನ್ನ ಮಾಡೋಕ್ಕೂ ಭಯ ಪಡುವಂತಾಗಿದೆ. ಒಂದು ವರ್ಷದ ಹಿಂದೆ ಇದ್ದ ರೇಟಿಗೂ ಇವತ್ತಿನ ರೇಟಿಗೂ ಅಜಗಜಾಂತರ ವ್ಯತ್ಯಾಸವಿದೆ. ವಿವಿಧ ಅಕ್ಕಿಗಳ ಬೆಲೆ ವರ್ಷದ ಹಿಂದೆ ಎಷ್ಟಿತ್ತು, ತಿಂಗಳ ಹಿಂದೆ ಎಷ್ಟಿತ್ತು, ಈಗ ಎಷ್ಟಿದೆ ಅನ್ನೋದನ್ನ ಬನ್ನಿ ನೋಡೋಣ. ಅಕ್ಕಿ ರೇಟ್ ಕೇಳಿದ್ರೆ ಕಕ್ಕಾಬಿಕ್ಕಿ, ಭಯ ಹುಟ್ಟಿಸುತ್ತೆ ಬಾಸುಮತಿ ರೈಸ್ ಬೆಲೆ. ನುಚ್ಚಕ್ಕಿ ಬೆಲೆಯಲ್ಲೂ ಭಾರಿ ಏರಿಕೆ. ಅಕ್ಕಿ ರೇಟ್ ಕೇಳಿದ್ರೆ ಬದುಕೋದು ಹೇಗಪ್ಪ ಅನ್ನೋ ಯೋಚನೆ ಕಾಡುತ್ತೆ. ಈಗಾಗಲೇ ಪೆಟ್ರೋಲ್, ಡೀಸೆಲ್, ಹಾಲಿನ ಬೆಲೆ ಏರಿಕೆಯಾಗಿ ಸಾಮಾನ್ಯ ಜನರ ಜೇಬು ಖಾಲಿ ಆಗ್ತಾ ಇದೆ. ಇದರೊಂದಿಗೆ ಈಗ ಅಕ್ಕಿ ರೇಟು ಏರಿಕೆ ಆಗ್ತಾನೆ ಇದೆ. ಇದು ಜನರಿಗೆ ಗಾಯದ ಮೇಲೆ ಬರೆ ಕೊಟ್ಟಂತಾಗಿದೆ. ಈಗಾಗಲೇ ಅಕ್ಕಿ ಬೆಲೆ 50ರ ಗಡಿ ದಾಟಿ ಹೋಗಿದೆ. ಪ್ರಮುಖ ಅಕ್ಕಿಗಳ ಬೆಲೆ ಕಳೆದ ವರ್ಷ ಎಷ್ಟಿತ್ತು, ತಿಂಗಳ ಹಿಂದೆ ಎಷ್ಟಾಗಿತ್ತು, ಪ್ರಸ್ತುತ ದರ ಎಷ್ಟಿದೆ ಅನ್ನೋದನ್ನ ನೋಡೋದಾದ್ರೆ, ಚೆನ್ನಾಗಿರೋ ಒಳ್ಳೆಯ ಅನ್ನವಾಗೋ ಹಳೆ ಸೋನಾ ಮಸೂರಿ ಅಕ್ಕಿ ಬೆಲೆ ಕಳೆದ ವರ್ಷ 1 ಕೆಜಿಗೆ 25 ರೂಪಾಯಿ ಇತ್ತು. ಕಳೆದ ತಿಂಗಳು 33 ರೂಪಾಯಿ ಆಗಿತ್ತು. ಈಗ 1 ಕೆಜಿ ಹಳೆ ಸೋನಾ ಮಸೂರಿ ಅಕ್ಕಿ ಬೆಲೆ 53 ರೂಪಾಯಿ ಇದೆ. ಇನ್ನು ಸ್ವಲ್ಪ ಗಂಜಿಯಾಗೋ ಹೊಸ ಸೋನಾ ಮಸೂರಿ ಅಕ್ಕಿ ಬೆಲೆ ಕಳೆದ ವರ್ಷ 1 ಕೆಜಿಗೆ 27 ರೂಪಾಯಿ ಇತ್ತು. ಕಳೆದ ತಿಂಗಳು 35 ರೂಪಾಯಿ ಆಗಿತ್ತು. ಈಗ 1 ಕೆಜಿ ಹೊಸ ಸೋನಾ ಮಸೂರಿ ಅಕ್ಕಿ ಬೆಲೆ 49 ರೂಪಾಯಿ ಆಗಿದೆ. ಇನ್ನು ಬಡವರೇ ಹೆಚ್ಚಾಗಿ ಬಳಸುವ ದಪ್ಪಕ್ಕಿ ಬೆಲೆ ಕಳೆದ ವರ್ಷ 1 ಕೆಜಿಗೆ 30 ರೂಪಾಯಿ ಇತ್ತು. ಕಳೆದ ತಿಂಗಳು 35 ರೂಪಾಯಿ ಆಗಿತ್ತು. ಈಗ 1 ಕೆಜಿ ಹೊಸ ದಪ್ಪಕ್ಕಿ ಬೆಲೆ 56 ರೂಪಾಯಿ ಆಗಿದೆ. ಇನ್ನು ಬಡವರೇ ಹೆಚ್ಚಾಗಿ ಬಳಸುವ ನುಚ್ಚಕ್ಕಿ ಬೆಲೆ ನೋಡೋದಾದರೆ ಕಳೆದ ವರ್ಷ 1 ಕೆಜಿಗೆ 12 ರೂಪಾಯಿ ಇತ್ತು. ಕಳೆದ ತಿಂಗಳು 15 ರೂಪಾಯಿ ಆಗಿತ್ತು. ಈಗ 1 ಕೆಜಿ ನುಚ್ಚಕ್ಕಿ ಬೆಲೆ 27 ರೂಪಾಯಿ ಆಗಿದೆ. ಇನ್ನು ಬಾಸುಮತಿ ಬೆಲೆ ನೋಡೋದಾದರೆ ಕಳೆದ ವರ್ಷ 1 ಕೆಜಿಗೆ 35 ರೂಪಾಯಿ ಇತ್ತು. ಕಳೆದ ತಿಂಗಳು 45 ರೂಪಾಯಿ ಆಗಿತ್ತು. ಈಗ 1 ಕೆಜಿ ಬಾಸುಮತಿ ಅಕ್ಕಿ ಬೆಲೆ 75 ರೂಪಾಯಿ ಆಗಿದೆ. ನೋಡಿದ್ರಲ್ಲ, ಅಕ್ಕಿ ಬೆಲೆ ಕೇಳಿದ್ರೆ ಕಕ್ಕಾಬಿಕ್ಕಿ ಆಗೋದು ಖಂಡಿತ. ಅಕ್ಕಿ ರೇಟು ದಿನದಿಂದ ದಿನಕ್ಕೆ ಏರ್ತಾನೇ ಇದೆ. ಜನ ಅನ್ನ ತಿನ್ನೋದಕ್ಕೆ ಯೋಚನೆ ಮಾಡಬೇಕಾದ ಸ್ಥಿತಿಯಲ್ಲಿದ್ದಾರೆ. ಸದ್ಯಕ್ಕೆ ಈ ಬೆಲೆ ಇಳಿಕೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಅಕ್ಕಿ ಬೆಲೆ ಹೆಚ್ಚಾಗಲು ಹಲವಾರು ಕಾರಣಗಳಿವೆ. ಈ ವರ್ಷ ಅಕ್ಕಿ ಉತ್ಪಾದನೆ ಕಡಿಮೆಯಾಗಿರೋದು ಪ್ರಮುಖ ಕಾರಣ. ರಾಜ್ಯದಲ್ಲಿ ಕಳೆದ ವರ್ಷ ಅಕ್ಕಿ ಉತ್ಪಾದನೆ ಎಷ್ಟಿತ್ತು, ಈ ವರ್ಷ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ ಯಾಕೆ ಬೆಲೆ ಹೆಚ್ಚಳವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಇಳುವರಿ ಕಡಿಮೆಯಾಗೋಕೆ ಕಾರಣ ಏನು ಅನ್ನೋದನ್ನ ಬನ್ನಿ ನೋಡೋಣ ಈ ವರದಿಯಲ್ಲಿ. ಕಡಿಮೆಯಾಯಿತು ಅಕ್ಕಿ ಉತ್ಪಾದನೆ. ಕೈಕೊಟ್ಟ ಮಳೆ, ಜಲಾಶಯಗಳೆಲ್ಲ ಖಾಲಿ ಖಾಲಿ. ರೈತರಿಗೆ ವಿದ್ಯುತ್ ಕಣ್ಣಾಮುಚ್ಚಾಲೆ ಕಾಟ. ರಾಜ್ಯದಲ್ಲಿ ಅಕ್ಕಿ ಬೆಲೆ ಏರಿಕೆಯಾಗಲು ಉತ್ಪಾದನೆಯಲ್ಲಿ ಇಳಿಕೆಯಾಗಿರುವುದೇ ಕಾರಣ. ಮಳೆಯ ಪ್ರಮಾಣ ಕಡಿಮೆಯಾಗಿ ಸಕಾಲಕ್ಕೆ ಜಲಾಶಯಗಳು ಭರ್ತಿಯಾಗದ ಕಾರಣ ರೈತರು ತಡವಾಗಿ ನಾಟಿ ಮಾಡಿದ್ದರಿಂದ ಇಳುವರಿ ಕುಸಿದು ಉತ್ಪಾದನೆ 40% ಕುಂಠಿತಗೊಂಡಿದೆ. ಕಳೆದ ವರ್ಷ ರಾಜ್ಯದಲ್ಲಿ 5 ಲಕ್ಷ ಟನ್ ಅಕ್ಕಿ ಉತ್ಪಾದನೆಯಾಗಿತ್ತು. ಆದರೆ ಈ ವರ್ಷ ಕೇವಲ 3 ಲಕ್ಷ ಟನ್ ಅಕ್ಕಿ ಉತ್ಪಾದನೆಯಾಗಿದೆ. ಅಕ್ಕಿ ಉತ್ಪಾದನೆಯಲ್ಲಿ ಕುಸಿತವಾಗಿರುವುದಕ್ಕೆ ಕಾರಣಗಳು ಹಲವಾರಿವೆ. ಈ ಬಾರಿ ಮಳೆ ಕಡಿಮೆಯಾಗಲು ಪ್ರಮುಖ ಕಾರಣ ಅಂದರೆ ಮಳೆ ಕೈಕೊಟ್ಟಿರುವುದು. ಇನ್ನು ರಾಜ್ಯದ ಜಲಾಶಯಗಳೆಲ್ಲವೂ ಖಾಲಿಯಾಗಿರುವುದರಿಂದ 2ನೇ ಬೆಳೆಯ ಇಳುವರಿಯಲ್ಲಿ ಭಾರಿ ಪ್ರಮಾಣದ ಕುಂಠಿತವಾಗಿದೆ. ಹವಾಮಾನ ವೈಪರೀತ್ಯ ಹಾಗೂ ಭತ್ತದ ಬೆಳೆಗೆ ರೋಗಬಾಧೆ ತಗುಲಿದ್ದು ಅಕ್ಕಿಯ ಇಳುವರಿಯಲ್ಲಿ ಕುಂಠಿತವಾಗುವಂತೆ ಮಾಡಿದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ಅಂದರೆ ರಾಜ್ಯದ ಭತ್ತದ ಕಣಜ ಎಂದೇ ಪ್ರಸಿದ್ಧಿ ಪಡೆದಿದೆ. ಆದರೆ ಇದೀಗ ಇಲ್ಲಿ ಕೂಡ ಅಕ್ಕಿ ಬೆಲೆ ದುಪ್ಪಟ್ಟಾಗಿದೆ. ಇದಕ್ಕೆಲ್ಲ ಕಾರಣ ಇಳುವರಿಯಲ್ಲಿ ಕುಂಠಿತವಾಗಿರೋದು. 90% ಟ್ರಾನ್ಸ್ಫರ್ ಆಗ್ತಾ ಇದೆ, 90% ರಫ್ತು ಆಗ್ತಾ ಇದೆ. ಬೇರೆ ರಾಜ್ಯಗಳಿಗೆ, ಬೇರೆ ಪ್ರಾಂತ್ಯಗಳಿಗೆ ಮತ್ತು ವಿದೇಶಗಳಿಗೆ ಹೆಚ್ಚು
ಬೇಡಿಕೆ ಹೋಗ್ತಿರೋದ್ರಿಂದ 10% ಆಫ್ ದಿ ಪ್ಯಾಡಿ ಮಾತ್ರ ಇಲ್ಲಿ ಉತ್ಪಾದನೆ ಆಗ್ತಾ ಇದೆ. ನಮ್ಮಲ್ಲಿ ಒಂದು 100 ರೈಸ್ ಮಿಲ್ ಇದಾವೆ, ಇಲ್ಲಿ 10% ಮಾತ್ರ ಇಲ್ಲಿ ಉತ್ಪಾದನೆ ಆಗ್ತಾ ಇದೆ. ಉತ್ಪಾದನೆ ಕಡಿಮೆ ಆಗಿದ್ದು ನೆಲ್ಲಿನ ರಫ್ತು ಜಾಸ್ತಿ ಆಗಿರೋದ್ರಿಂದ ಅಕ್ಕಿ ಕೊರತೆ ಕಾಣ್ತಾ ಇದೆ. ಕಾರಣಗಳು ಏನೇ ಇರಲಿ, ಅಕ್ಕಿ ದರವಂತೂ ಗಗನಕ್ಕೆ ಜಿಗಿದಿದೆ. ದಿಢೀರ್ ಏರಿಕೆಯಿಂದ ಗ್ರಾಹಕರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಒಂದು ಕೆಜಿ ಭತ್ತಕ್ಕೆ ರೈತರಿಗೆ ಸಿಗೋದು 25 ರೂಪಾಯಿ. ರೈಸ್ ಮಿಲ್ ಮಾಲೀಕರು ತೆರಿಗೆ ಕಟ್ಟಿ ಕೊಂಡೊಯ್ಯುವಾಗ 30 ರೂಪಾಯಿ ಆಗಿರುತ್ತೆ. ಭತ್ತವನ್ನ ಅಕ್ಕಿ ಮಾಡಲು ತಗುಲುವ ಖರ್ಚು ಸೇರಿದ್ರೆ 35 ರೂಪಾಯಿ ಆಗುತ್ತೆ. ಪಾಲಿಷ್ಗೆ ತಗುಲುವ ವೆಚ್ಚ ಸೇರಿದ್ರೆ 1 ಕೆಜಿ ಅಕ್ಕಿ ಬೆಲೆ 40 ರೂಪಾಯಿ ಆಗಿರುತ್ತೆ. ಏಜೆಂಟರಿಗೆ ರೈಸ್ ಮಿಲ್ ಮಾಲೀಕರು ಕೊಡುವ ಕಮಿಷನ್ ಸೇರಿಸಿದ್ರೆ 45 ರೂಪಾಯಿ ಆಗುತ್ತೆ. ಹೋಲ್ಸೇಲ್ ಮಾರಾಟಗಾರರು 5 ರೂಪಾಯಿ ಲಾಭ ಪಡೆದ್ರೆ 1 ಕೆಜಿ ಅಕ್ಕಿ ಬೆಲೆ 50 ರೂಪಾಯಿ ಆಗುತ್ತೆ. ರಿಟೇಲ್ ಮಾರಾಟಗಾರರು 5 ರೂಪಾಯಿ ಲಾಭ ಇಟ್ಕೊಂಡು ಮಾರಾಟ ಮಾಡಿದಾಗ ಗ್ರಾಹಕರಿಗೆ 1 ಕೆಜಿ ಅಕ್ಕಿ ಬೆಲೆ 55 ರೂಪಾಯಿ ಆಗುತ್ತೆ. ಅಕ್ಕಿ ದರ ಏರಿಕೆಯಾಗೋಕೆ ಪ್ರಮುಖ ಕಾರಣವೇನು? ಇದು ಕೃತಕ ಅಭಾವ ಸೃಷ್ಟಿಯೋ ಅಥವಾ ನಿಜಕ್ಕೂ ಅಕ್ಕಿ ಉತ್ಪಾದನೆಯೇ ಕಡಿಮೆ ಆಗಿದೆಯಾ? ನೋಡೋಣ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.